forever on fire. ಸ್ಮೃತಿ ಇರಾನಿ ಬಗ್ಗೆ ಯಾರು ಕೂಡ ಅಪಹಾಸ್ಯ ಮಾಡಬೇಡಿ ಅಂತ ಹೇಳಿ ರಾಹುಲ್ ಗಾಂಧಿ ಮಾತಾಡಿದ್ದಾರೆ. ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ, ಇದೇ ರಾಹುಲ್ ಗಾಂಧಿ ಸಂಸದ ಸ್ಥಾನದಿಂದ ಅನರ್ಹಗೊಂಡ ನಂತರ ದೆಹಲಿಯ ನಿವಾಸವನ್ನು ಖಾಲಿ ಮಾಡಬೇಕಾಯಿತು. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಮನೆ ಇತ್ತಲ್ಲ, ಅದನ್ನು ಖಾಲಿ ಮಾಡಬೇಕಾಯಿತು ರಾಹುಲ್ ಗಾಂಧಿ. ಆ ಸಂದರ್ಭದಲ್ಲಿ ಒಂದು ಕಡೆ ಪ್ರಿಯಾಂಕಾ ಗಾಂಧಿ ಕೂಡ ಬಂದಿದ್ದರು. ಎಲ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಿದ್ರು. ಸಾಕಷ್ಟು ವರ್ಷಗಳಿಂದ ಮನೆಯಲ್ಲಿ ಇದ್ರಲ್ಲ ರಾಹುಲ್ ಗಾಂಧಿ ಅವರು, ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರೆಲ್ರಿಗೂ ಕೂಡ ಒಂದು ಧನ್ಯವಾದವನ್ನು ಹೇಳಿ ಕೀನ ಕೊಟ್ಬಿಟ್ಟು ಬಂದಿದ್ದರು. ಈಗೇನಾಗಿದೆ, ಇದೇ ಸ್ಮೃತಿ ಇರಾನಿ ಕಂಡು ಕಡೆ ರಾಹುಲ್ ಗಾಂಧಿಗೆ ಸವಾಲು ಎಸ್ತಿದ್ದು, ನೀವು ಬನ್ನಿ ನನ್ನ ಮೇಲೆ ನಿಂತ್ಕೊಳ್ಳಿ, ನಮ್ಮ ಎಲೆಕ್ಷನ್ ನಿಂತ್ಕೊಳ್ಳಿ, ಹಂಗೆ ಸೋಲಿಸ್ತೀನಿ ಗೊತ್ತಲ್ಲ, ಈ ಥರ ಮಾತಾಡ್ತಾನೇ ಬರ್ತಾಯಿದ್ರು ಸ್ಮೃತಿ ಇರಾನಿ. ರಾಹುಲ್ ಗಾಂಧಿ ಆ ಉತ್ತರ ಪ್ರದೇಶವನ್ನೇ ಬಿಟ್ಬಿಟ್ಟು ಕೇರಳಕ್ಕೆ ಬಂದು ವಯನಾಡಲ್ಲಿ ನಿಂತ್ಕೊಂಡಿದ್ದರು. ಆನಂತರ ಅವರು MP ಕೂಡ ಆಗಿದ್ದರು. ಅನರ್ಹ ಆದ ಮೇಲೆ ಏನಿದು, ಈ ಮೋದಿ ಅಂತ ಸರ್ನೇಮ್ ಇರೋರೆಲ್ಲರೂ ಕೂಡ ಕಳ್ಳರೇನಾ, ಕಾಕರೇನಾ, ಲೂಟಿ ಮಾಡೋರೇನಾ, ದೇಶ ಬಿಡೋರೇನಾ, ಈ ತರಹದ ಅವರ ಒಂದು ಮಾತಿಗೆ ಸಂಬಂಧಪಟ್ಟಂತೆ ಒಂದು ಕೇಸ್ ಆಗಿತ್ತು ಗುಜರಾತಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಅನರ್ಹತೆ ಆಗಿದ್ದು, ಶಿಕ್ಷೆ ಆಗಿಬಿಡ್ತೀವ್ರು 2 ವರ್ಷದ ಮೇಲ್ಪಟ್ಟು ಅಂತ ಹೇಳಿ. ತದನಂತರ ಏನಾಯಿತು, ಅದನ್ನು ಫೈಟ್ ಮಾಡಿಕೊಂಡ್ರು, ಸುಪ್ರೀಂ ಕೋರ್ಟ್ ಅದನ್ನು ವಾಪಸ್ ತೆಗೀತು. ಆನಂತರ ಅವರು ಮತ್ತೆ ಸಂಸದ ಸ್ಥಾನ ಸಿಕ್ತು ಅವ್ರಿಗೆ. ಇದಾದಮೇಲೆ ಇದೇ ಸ್ಮೃತಿ ಇರಾನಿ ಈಗ ಇತ್ತೀಚೆಗೆ ಮುಗಿತಲ್ಲ ಲೋಕಸಭಾ ಚುನಾವಣೆ, ಸೋತ್ಬಿಟ್ರಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ನ ವಿರುದ್ಧವಾಗಿ ಸೋತ್ಬಿಡ್ತಾರೆ. ಸೋತ ಮೇಲೆ ಕಾರ್ಯಕರ್ತರು ಶುರು ಮಾಡ್ತಾರೆ. ನೋಡಿ, ಇದು ಅವತ್ತು ರಾಹುಲ್ ಗಾಂಧಿ ಆ ಮನೆ ಖಾಲಿ ಮಾಡಿದ್ದಂಥ ವಿಡಿಯೋ. ಇದು ಸಂಸದ ಸ್ಥಾನದಿಂದ ಅನರ್ಹಗೊಂಡು ಈ ದೆಹಲಿಯಲ್ಲಿ ನಿನ್ನ ಮನೇಲೂ ಕೂಡ ಇರೋಕ್ಕಾಗಲ್ಲ ಅಂಥೇಳಿ ಆ ಮನೆಯನ್ನು ಖಾಲಿ ಮಾಡಿಸಿದ್ರು. ಯಾರ್ಯಾರು ಅವತ್ತು ಸ್ಟಾಫ್ ಇದ್ದರು, ರಾಹುಲ್ ಗಾಂಧಿ ಏನು ಮಾಡ್ತಾರೆ, ಅವತ್ತು ಎಲ್ರಿಗೂ ಅಲ್ಲಿ ಗಾರ್ಡನ್ನು ನೋಡ್ಕೊಳ್ಳೋರಿದ್ರು, ಅಡುಗೆ ಮಾಡೋರಿದ್ರು, ಚಹಾ ಮಾಡೋರಿದ್ರು, ಅವ್ರನ್ನ ನೋಡ್ಕೊಳ್ಳೋರಿದ್ರು, ಮನೆ ಸ್ವಚ್ಛ ಮಾಡುವಂಥವ್ರಿದ್ರು, ಯಾರೋ ಎಲ್ಲರೊಂದಿಗೆ ಬರುತ್ತೋ ಅವತ್ತಿಗೇನು ಮಾಡಿದ್ರು, ಒಂದು ಫೋಟೋ ಕೂಡ ತೆಗೆಸ್ಕೊಂಡು ವಿಡಿಯೋ ಕೂಡ ಮಾಡಿ, ಥ್ಯಾಂಕ್ಸ್ ಅಪ್ಪ, ಇಷ್ಟು ವರ್ಷಗಳ ಕಾಲ ನನ್ನೊಂದಿಗೆ ಕೆಲಸ ಮಾಡಿದ್ದೀರಿ ಅಂತ ಹೇಳಿ ಅನರ್ಹ ಆದಮೇಲೆ ಆಚೆ ಬಂದುಬಿಟ್ಟಿದ್ರು ಆ ಮನೆಯಿಂದ. ಇವತ್ತೇನಾಗಿದೆ, ಸ್ಮೃತಿ ಇರಾನಿ ಸೋತ್ಬಿಟ್ರು. ಸೇಮ್ ಸ್ಮೃತಿ ಇರಾನಿ ಸೋತ ತಕ್ಷಣ ಏನಾಯಿತು, ಮನೆ ಖಾಲಿ ಮಾಡಮ್ಮ ಅಂದರು. ಖಾಲಿ ಮಾಡಬೇಕಲ್ಲ, MP ಆಗಿದ್ದರೆ ಓಕೆ, MP ಆಗದಿದ್ದರೆ ಮನೆ ಖಾಲಿ ಮಾಡು ಅಂತ ಹೇಳಿದಾಗ ದೆಹಲಿ ಮನೆ ಖಾಲಿ ಮಾಡ್ಕೊಂಡಿದ್ದಾರೆ ಅವರು. ಸೊ ಇಲ್ಲೇನಾಗಿದೆ, ಕ್ವಾರ್ಟರ್ಸನ್ನು ಖಾಲಿ ಮಾಡಿದ್ರು. ಅವತ್ತು ರಾಹುಲ್ ಗಾಂಧಿ ಖಾಲಿ ಮಾಡಿದರು. ಅದಕ್ಕೆ ಸ್ಮೃತಿ ಇರಾನಿ ವಿರುದ್ಧವಾಗಿ ಇದೀಗ ಅವಹೇಳನಕಾರಿಯಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ವಿಷಯ ಇಷ್ಟೇ, ಅವತ್ತು ರಾಹುಲ್ ಗಾಂಧಿಗೆ ಹಿಂಗೆ ಮಾತಾಡಿದರು, ಇವತ್ತು ಏನಮ್ಮ ನಿನ್ನ ಕಥೆ ಏನಮ್ಮ, ಕರ್ಮ ರಿಟರ್ನ್ಸ್ ಸ್ಮೃತಿ ಇರಾನಿ, ನೀನು ಮಾಡಿದ ಕರ್ಮ ನಿನಗೆ ವಾಪಸ್ ಬರೋದು ಅಂದರೆ ಹೀಗೆ ನೋಡಮ್ಮ ಅಂಥೇಳಿ ಬರೆದ್ರು. ಅದಕ್ಕೆ ರಾಹುಲ್ ಗಾಂಧಿಯವರ ಪ್ರಬುದ್ಧ ನಡೆ ಏನು ಗೊತ್ತಾ, ಇಲ್ಲಿ ಆ ಥರ ಮಾಡಬೇಡಿ, ನೋ, ಈ ಥರ ನಾವು ಟ್ರೋಲ್ ಮಾಡೋದಾಗಲಿ, ಒಬ್ಬರ ಮೇಲೆ ದೌರ್ಜನ್ಯಕ್ಕೆ ಇಳಿಯೋದಾಗಲಿ, ಒಬ್ಬರನ್ನ ಛೇಡಿಸೋದಾಗಲಿ ನಮ್ಮ ದೌರ್ಬಲ್ಯದ ಸಂಕೇತಗಳಾಗ್ಬಿಡ್ತವೆ ಅವೆಲ್ಲವೂ ಕೂಡ. ಈ ಥರ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೋಲಾಗಲಿ ಗೆಲುವಾಗಲಿ ಸಾಮಾನ್ಯ, ಅದು ಪ್ರತಿ ಮನುಷ್ಯನ ಜೀವನದಲ್ಲೂ ಇರುತ್ತೆ. ನಾವು ಸೋತು ಇರ್ತೀವಿ, ಗೆದ್ದೂ ಇರ್ತೀವಿ. ಸ್ಮೃತಿ ಇರಾನಿ ಅಥವಾ ಯಾವುದೇ ನಾಯಕರ ಬಗ್ಗೆ ನೀವು ಬಳಸುವ ಪದಗಳ ಬಗ್ಗೆ ಎಚ್ಚರವಿರಲಿ, ಪ್ರಜ್ಞೆ ಇರಲಿ. ಆ ಥರ ಮಾಡಬೇಡಿ ನೀವು. ಎಚ್ಚರ ತಪ್ಪೇನು ಕೂಡ ಬರೆಯಬಾರದು ನೀವು. ಅವಹೇಳನಕಾರಿಯಾಗಂತೂ ಪದಗಳನ್ನು ಬಳಸಲೇಬೇಡಿ. ಅಪಹಾಸ್ಯ ಮಾಡೋದನ್ನು ನಿಲ್ಲಿಸ್ಬಿಡಿ. ನಾನೆಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತೀನಿ, ನಾವು ಮತ್ತೊಬ್ಬರನ್ನ ಅವಮಾನಿಸೋದಿದೆಯಲ್ಲ, ಅದು ದೌರ್ಬಲ್ಯದ ಸಂಕೇತವೇ ಹೊರತು ಪ್ರಾಬಲ್ಯದ ಅಥವಾ ಶಕ್ತಿಯ ಸಂಕೇತ ಆಗಲ್ಲ ಅಂಥೇಳಿ ಒಂದು ಕಾಲಕ್ಕೆ ಪಪ್ಪು ಅಂತ ಸುಮಾರು 10-15 ವರ್ಷಗಳ ಕಾಲ ಕರೆಸಿಕೊಂಡ ನಿರಂತರ ಟ್ರೋಲ್ಗೆ ಒಳಗಾಗಿದ್ದಂಥ ನಾಯಕ ರಾಹುಲ್ ಗಾಂಧಿ ಇವತ್ತು ಸ್ಮೃತಿ ಇರಾನಿ ಅವರ ಬಗ್ಗೆ ಗೌರವದ ಮಾತುಗಳನ್ನು ಆಡಿದ್ದಾರೆ. ಟ್ವೀಟರ್ಸ್ ಕೊಡೋಕೆ ಇದೀಗ ಸಂತೋಷ್ ರಾಥೋಡ್ ಇದ್ದಾರೆ. ಸಂತೋಷ್, ರಾಹುಲ್ ಗಾಂಧಿ ಇದೇ ಮನೆ ಖಾಲಿ ಮಾಡಿದಾಗ ಆ ಟ್ರೋಲ್ಗಳು ಬಿಡಿ, ಅದೆಷ್ಟು ಸಾವಿರ ಟ್ರೋಲು ಅಂತ ನಮ್ಗೆ ಹೇಳಕ್ಕೆ ಬರಲ್ಲ, ಸಾವಿರಾರು ಟ್ರೋಲ್ಗಳು ಪ್ರತಿ ಕ್ಷಣಕ್ಕೂ ಬರ್ತಾ ಇದ್ವು. ಮನೆ ಖಾಲಿ ಮಾಡಿ ಆಯಿತು, ಈ ಸಂಸದ ಅನರ್ಹ ಆದ, ಹಾಗೆ ಹೀಗೆ ಸುಪ್ರೀಂ ಕೋರ್ಟ್ವರೆಗೂ ಹೋದರು, ಮತ್ತೆ ಅವರಿಗೆ ಸಂಸದ ಸ್ಥಾನ ಸಿಕ್ತು. ಅನಂತರ ಈಗ ಎರಡೂ ಕಡೆ ಗೆದ್ಕೊಂಡ್ರು ರಾಹುಲ್ ಗಾಂಧಿ. ಈಗ ಎರಡೂ ಕಡೆ ಅವರು ಗೆದ್ಕೊಳ್ತಾ ಇದ್ದಾರೆ. ಅವರು ಒಂದು ಗೆದ್ದ ಮೇಲೆ ಒಂದು ಕಡೆನ ಈಗ ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅವರು ಇನ್ನೊಬ್ಬರು ನಿಂತ್ಕೊಳ್ಬಹುದು. ಇರಲಿ, ಇದರ ನಡುವೆ ಸ್ಮೃತಿ ಇರಾನಿ ದೆಹಲಿಯಲ್ಲಿ ಮನೆ ಖಾಲಿ ಮಾಡೋ ಪರಿಸ್ಥಿತಿ ಬಂದಾಗ ಎಲ್ಲರೂ ಟ್ರೋಲ್ ಮಾಡ್ತಾಯಿದ್ರು. ಏನೇನು ಹೇಳಕ್ಕೆ ಹೊರಟಿದ್ದಾರೆ ರಾಹುಲ್ ಗಾಂಧಿ ಅವರು ಕಾರ್ಯಕರ್ತರಿಗೆ ಅಂತ? ರಮಾಕಾಂತ್, ಪ್ರಮುಖವಾಗಿ ಮೊದಲಿನ ಒಂದು ರಾಜಕಾರಣಕ್ಕೂ ಇಂದಿನ ಒಂದು ರಾಜಕಾರಣಕ್ಕೂ ಸಾಕಷ್ಟು ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಹಿಂದಿನ ಒಂದು ಸಂದರ್ಭದಲ್ಲಿ ರಾಜಕಾರಣವನ್ನು ನೋಡಿದಾಗ ಟೀಕೆ ಟಿಪ್ಪಣಿಗಳ ಹೊರತಾಗಿಯೂ ಕೂಡ ಯಾವುದೇ ಒಂದು ಕಾನೂನಾಗಲಿ ಅಥವಾ ದೇಶದಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೀಕೆ ಟಿಪ್ಪಣಿಗಳ ನಡುವೆಯೂ ಕೂಡ ರಾಜಕೀಯ ನಾಯಕರ ನಡುವೆ ಒಂದು ಗೌರವಯುತವಾಗಿರುವಂತಹ ಸಂಬಂಧ ಇತ್ತು. ಎಷ್ಟೇ ಟೀಕೆ ಮಾಡಿದರೂ ಕೂಡ ಆಚೆಗೆ ಬಂದಂತಹ ಸಂದರ್ಭದಲ್ಲಿ ಅದು ವೈಯಕ್ತಿಕವಾಗ್ತಾ ಇರಲಿಲ್ಲ.
ಆದರೆ ರಾಹುಲ್ ಗಾಂಧಿ ಅವರ ವಿಷಯಕ್ಕೆ ಬಂದಾಗ ರಾಹುಲ್ ಗಾಂಧಿ ಅವ್ರನ್ನ ಅತಿ ಹೆಚ್ಚು ವೈಯಕ್ತಿಕವಾಗಿ ಯಾರಾದರೂ ಟೀಕೆ ಮಾಡಿದಂತಹ ರಾಜಕಾರಣಿ ಅಂತಂದರೆ ಅದು ಸ್ಮೃತಿ ಇರಾನಿ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ತೀರಾ ವೈಯಕ್ತಿಕವಾಗಿ ಅವ್ರನ್ನ ಟೀಕೆ ಮಾಡುವಂತಹ ಕೆಲಸವನ್ನು ಸ್ಮೃತಿ ಇರಾನಿ ಮಾಡಿದರು. ಆದರೆ ರಾಹುಲ್ ಗಾಂಧಿ ನಾನು ಆ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಒಂದು ಅಂಗಡಿಯನ್ನು ತೆರೀಲಿಕ್ಕೆ ಹೋಗ್ತಾ ಇದ್ದೀನಿ, ಪ್ರೀತಿಯನ್ನು ಹಂಚಲಿಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟು ಭಾರತ್ ಜೋಡೋ ಒಂದು ಯಾತ್ರೆಯನ್ನು ಮಾಡ್ತಾರೆ. ಅದರ ಹೊರತಾಗಿ ಈಗ ರಾಹುಲ್ ಗಾಂಧಿ ಅವರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಬಹಳಷ್ಟು ಗೌರವಯುತವಾದಂತಹ ಒಬ್ಬ ಲೀಡರ್ ಆಗಿ ಪ್ರಬುದ್ಧ ಇರುವಂತಹ ಒಬ್ಬ ನಾಯಕನಾಗಿ ಅವರು ಬದಲಾಗಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಇದೇ ರಾಹುಲ್ ಗಾಂಧಿ ಅವರು ಯಾವಾಗ ಅನರ್ಹಗೊಂಡಿದ್ರು, ಸರ್ಕಾರಿ ನಿವಾಸವನ್ನು ತೊರೆತಾ ಇದ್ರು, ಆ ಸಂದರ್ಭದಲ್ಲಿ ಸ್ಮೃತಿ ಇರಾನಿಯವರು ಟೀಕೆ ಮಾಡಿದ್ರು. ಇವರು ಆ ಸರ್ಕಾರಿ ಸಂಪತ್ತೇನಿದೆ, ಆ ನಿವಾಸ ಏನಿದೆ, ಅದನ್ನು ಕೂಡ ತಮ್ಮದಾಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದಾರಾ ರಾಹುಲ್ ಗಾಂಧಿ ಅವರು? ಈ ರೀತಿಯಾಗಿ ಟೀಕೆ ಮಾಡಿದ್ರು. ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಕೇವಲ ತಮ್ಮ ಮುಖವಾಡವನ್ನು ಮಾತ್ರ ಕಳಿಸ್ತಾ ಇಲ್ಲ, ಅವರು ತಮ್ಮ ಕುಟುಂಬವನ್ನು ಕೂಡ ಬದಲಾವಣೆ ಮಾಡ್ತಾ ಇದ್ದಾರೆ. ಅಂತಹ ನಾಯಕ ಅಂತ ಅವ್ರನ್ನ ಟೀಕೆ ಮಾಡಿದರು. ಆದರೆ ರಾಹುಲ್ ಗಾಂಧಿ ಅವರು ಈ ಸಂದರ್ಭದಲ್ಲಿ ಅವರು ಕೂಡ ಟೀಕೆ ಮಾಡಬಹುದಾಗಿತ್ತು. ಸ್ಮೃತಿ ಇರಾನಿ ಅವರು ತಮ್ಮ ನಿವಾಸವನ್ನು ಖಾಲಿ ಮಾಡಿದ್ರು, ದೆಹಲಿಯ ನಿವಾಸ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ನೀವು ಮಾತಾಡಿದ್ರಲ್ವಾ, ನಿಮಗೆ ಕರ್ಮ ರಿಟರ್ನ್ ಆಗಿದೆ, ಅದೇ ಕರ್ಮ ನಿಮಗೆ ಇವತ್ತು ತಿರುಗುಬಾಣ ಆಗಿದೆ ಅನ್ನುವಂಥ ಒಂದು ಮಾತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಟ್ರೋಲ್ ಮಾಡುವಂಥ ಕೆಲಸವನ್ನ ಟ್ರೋಲಿಗರು ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇದು ಈ ರೀತಿಯಾಗಿ ಟೀಕೆ ಮಾಡುವಂಥದ್ದೇನಿದೆ ಇದನ್ನ ನಿಲ್ಲಿಸಿ ಅವರನ್ನ ಈ ರೀತಿಯಾಗಿ ಟೀಕೆ ಮಾಡಬೇಡಿ ಅನ್ನುವಂತಹ ಒಂದು ಕರೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕಾರ್ಯಕರ್ತರು ಕೂಡ, ಪಕ್ಷದ ಕಾರ್ಯಕರ್ತರು, ಜನರು ಕೂಡ ಇದನ್ನ ಬಹಳಷ್ಟು ಉತ್ತಮವಾಗಿ ಒಂದು ಉತ್ತಮ ರಾಜಕಾರಣ ಆರಂಭ ಆಗಿದೆ ಅನ್ನುವಂಥ ಒಂದು ಸಂದೇಶ ಕೂಡ ಕೊಡ್ತಾ ಇರುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.